ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಯೂಟ್ಯೂಬ್ ಚಾನೆಲ್ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ನೋಡಬಹುದು ನಾವು ಮೊದಲು ಹೋಗಿ ಯೂಟ್ಯೂಬ್ ಚಾನೆಲ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಹೋಮ್, ಶಾರ್ಟ್ಸ್ ಪ್ಲಸ್ ಸಬ್ಸ್ಕ್ರಿಪ್ಷನ್ಸ್ ಎಸ್ ಅಂತ ಕಾಣಿಸ್ತಿದೆ, ಅಂದ್ರೆ ಯು ಅಂತ ಕಾಣಿಸ್ತಿದೆ. ಅಲ್ಲಿ ನೀವು ಹೋಗಿ ಕ್ಲಿಕ್ ಮಾಡಬೇಕಾಗತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ನೋಡಬಹುದು. ಅಲ್ಲಿ ನಿಮ್ಮ ಮೇಲ್ ಐಡಿ ಕಾಣಿಸುತ್ತೆ. ನಂದು ಇವಾಗ SBL ಇನ್ಫೋ ಹಬ್ ಅಂತ ನನ್ನ ಚಾನಲ್ ಇದೆ. ಸಾರಿ, ನನ್ನ ಮೇಲ್ ಐಡಿ ಇದೆ. ಅದರಲ್ಲಿ ನಾನು ಇವಾಗ ಚಾನೆಲ್ ಅನ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಆ ಕ್ರಿಯೇಟ್ ಚಾನೆಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ನಿಮಗೆ ಪಿಕ್ಚರ್, ನೇಮ್, ಹ್ಯಾಂಡಲ್ ಅಂತ ಕಾಣಿಸುತ್ತೆ. ನೀವು ಯಾವುದೇ ಪಿಕ್ಚರ್ ಕೂಡ ಹಾಕೋಬಹುದು. ಅದಾದ್ಮೇಲೆ ನೇಮ್ ಅಲ್ಲಿ ನಿಮ್ಮ ಹೆಸರನ್ನು ಕೂಡ ಚೇಂಜ್ ಮಾಡ್ಕೋಬಹುದು. ಅದಾದ್ಮೇಲೆ ಹ್ಯಾಂಡಲ್ ನಿಮ್ಗೆ ಯಾವ್ದು ನೇಮ್ ಸ್ಪೆಸಿಫಿಕ್ ಆಗಿ ನಿಮ್ಗೆ ಗೊತ್ತಿರುತ್ತೆ ಆ ನೇಮ್ ಅನ್ನ ಹಾಕಬಹುದು, ಸರಿನಾ? ಅದಾದ್ಮೇಲೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಪ್ಲೇ ಸ್ಟೋರಿಗೆ ಹೋಗಿ YT ಸ್ಟುಡಿಯೋ ಅಂತ ಹೇಳಿ ನೀವು ಅದನ್ನ ಡೌನ್ಲೋಡ್ ಮಾಡ್ಬೇಕಾಗತ್ತೆ. ಆಲ್ರೆಡಿ ನನ್ನಲ್ಲಿ YT ಸ್ಟುಡಿಯೋ ಡೌನ್ಲೋಡ್ ಆಗಿದೆ, ಹಾಗಾಗಿ ಅದನ್ನ ಓಪನ್ ಮಾಡ್ತಿದ್ದೀನಿ. ಓಪನ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡಬಹುದು SBL ಇನ್ಫೋ ಹಬ್ ಅಂತ ಹೇಳಿ ಚಾನಲ್ಲು ನಿಮಗೆ ಕಾಣಿಸುತ್ತೆ, ಸರಿನಾ? ಅದಾದ್ಮೇಲೆ ನಿಮಗೆ ಯಾವ ವಿಡಿಯೋಸ್ ಬೇಕೋ ಅದನ್ನ ನೀವು ಕ್ಲಿಕ್ ಮಾಡಿ, ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಯಾವ್ದನ್ನ ಬೇಕಾದ್ರೂ ನೀವು ಕೂಡ ಹಾಕೋಬಹುದು. ಆದ್ರೆ ನೀವು ಇದ್ರಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಸಾಂಗ್ಸ್ ಅನ್ನ ಹಾಕೋದಕ್ಕೆ ಆಗುದಿಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಲ್ಲಿ ಪ್ಲಸ್ ಏನಿದೆ ಆ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಶಾರ್ಟ್ ಮೇಲೆ ಕ್ಲಿಕ್ ಮಾಡಿ, ನಮಗೆ ಯಾವ್ದು ವಿಡಿಯೋ ಬೇಕೋ ಅದನ್ನ ನಾನು ಕ್ಲಿಕ್ ಮಾಡಿ, ಅದಾದ್ಮೇಲೆ ನೋಡ್ಬೋದು ಇಲ್ಲಿ ರಾಘವೇಂದ್ರ ಸ್ವಾಮಿ ಸಾಂಗ್ ವಿಡಿಯೋ ಹಾಕ್ತಿದ್ದೀನಿ. ಅದಕ್ಕೆ ನನಗೆ ಎಷ್ಟು ನಿಮಿಷ ಬೇಕೋ ಅದನ್ನ ನಾನು ಕ್ಲಿಕ್ ಮಾಡಿದ್ದೀನಿ. ಅದಾದ್ಮೇಲೆ ನಿಮ್ಗೆ ಯಾವ ಸಾಂಗ್ ಬೇಕೋ ಅದನ್ನ ನೀವು ಹಾಕ್ಬಹುದು. ಇಲ್ಲಿ ನೀವು ನಾನು ರಾಘವೇಂದ್ರ ಸ್ವಾಮಿ ಅಂತ ಹೇಳಿ ಟೈಪ್ ಮಾಡ್ತೀನಿ. ಟೈಪ್ ಮಾಡಿದ್ಮೇಲೆ ತುಂಬಾ ಸಾಂಗ್ಸ್ ಬರುತ್ತೆ. ಅದರಲ್ಲಿ ನಿಮ್ಗೆ ಯಾವ ಸಾಂಗ್ ನಿಮ್ಗೆ ಬೇಕು ಅಂದ್ಕೊಂಡಿದ್ದೀರೋ ನೀವು ಅದನ್ನ ಆ ಹಾಡನ್ನ ಹಾಕಿ ನೀವು ಅದಕ್ಕೆ ನೋಡ್ಬೋದು. ಇಲ್ಲಿ ಒರಿಜಿನಲ್ ಸೌಂಡ್ಸ್ ಅಲ್ಲಿ ಕ್ಲಿಕ್ ಮಾಡಿ ಅದಕ್ಕೆ ಹಾಕೋದು. ಇಲ್ಲ ಅಂತಂದ್ರೆ ನೀವು ವಾಯ್ಸ್ ಓವರ್ ಕೂಡ ಕೊಡಬಹುದು. ವಾಯ್ಸ್ ಓವರಿಗೂ ಕೂಡ ನಿಮ್ಗೆ ಆಪ್ಷನ್ಸ್ ಇರುತ್ತೆ. ಅದಾದ್ಮೇಲೆ ನೀವು ಈಚೆ ಕಡೆ ಬಂದು ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಹೀಗೆ ಬರುತ್ತೆ, ವಿಸಿಬಿಲಿಟಿ ಬರುತ್ತೆ. ಅದರಲ್ಲಿ ಪಬ್ಲಿಕ್ ಅಂತಾನೆ ಕೊಡಬೇಕು, ಯಾಕಂದ್ರೆ ಪಬ್ಲಿಕ್ ಆಗ್ಬೇಕಾಗಿರೋದ್ರಿಂದ. ಅದಾದ್ಮೇಲೆ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನೀವು ನೋಡಬಹುದು ನಿಮ್ಗೆ ಏನ್ ಟೈಟಲ್ ಕೊಡ್ಬೇಕು ಅಂತಿರುತ್ತೋ ಆ ಟೈಟಲ್ ಅನ್ನ ನೀವು ಕೊಡ್ಬೇಕಾಗತ್ತೆ, ಸರಿನಾ? ಇವಾಗ ರಾಘವೇಂದ್ರ ಸ್ವಾಮಿ ಅಂತ ಹೇಳಿ ನಾನು ಕೊಡ್ತೀನಿ. ಅದಾದ್ಮೇಲೆ ಹ್ಯಾಶ್ ಟ್ಯಾಗ್ ಅನ್ನ ನೀವು ಕೂಡ ಕರೆಕ್ಟ್ ಆಗಿ ಕೊಡಬೇಕಾಗತ್ತೆ. ಯಾವ ವಿಡಿಯೋ ಹಾಕಿರ್ತೀರೋ ಆ ವಿಡಿಯೋಗೆ ತಕ್ಕನಾದ ಹ್ಯಾಶ್ ಟ್ಯಾಗ್ ಅನ್ನ ಕೊಡೋದನ್ನು ಕೂಡ ನೀವು ಮರಿಬೇಡಿ, ಸರಿನಾ? ಹಾಕಿದ್ಮೇಲೆ ವಿಡಿಯೋ ಹಾಕಿದ್ಮೇಲೆ ಇಲ್ಲಿ ನೋಡ್ಬೋದು ನೀವು, ಇದು ಇವಾಗ ರಾಘವೇಂದ್ರ ಸ್ವಾಮಿ ವಿಡಿಯೋ ಹಾಕಿರುವಂತದ್ದು ಚಾನೆಲ್ ಅಲ್ಲಿ ಬಂದಿದೆ. ಅದಾದ್ಮೇಲೆ ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ದು YT ಸ್ಟುಡಿಯೋ ಹೋಗಿ ಅಲ್ಲಿ ನೀವು ಚೆಕ್ ಮಾಡ್ಬೇಕು ವಿಡಿಯೋ ಬಂದಿದೆ ಇಲ್ವಾ ಅಂತ. ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡೋದು ತುಂಬಾ ಸಿಂಪಲ್.